ದೇವೇಗೌಡರಿಗೆ ರಾಜ್ಯಸಭಾ ಸ್ಥಾನ ಬಿಟ್ಕೊಡೋದ್ರ ಬಗ್ಗೆ ಚರ್ಚೆ ಆಗಿರಲಿಲ್ಲ. ಕಾಂಗ್ರೆಸ್ ಶಾಸಕರ ಆರೋಪ ಮತ್ತು ಆಕ್ಷೇಪಕ್ಕೆ ವಿಜಯೇಂದ್ರ ಉತ್ತರ ಕೊಟ್ಟಿದ್ದಾರೆ. ಗೌಡರ ಬಗ್ಗೆ ಗೌರವ ಇದೆ, ಆದರೆ ರಾಜ್ಯಸಭೆಗೆ ಕಳಿಸೋ ಬಗ್ಗೆ ಚರ್ಚಿಸಿರಲಿಲ್ಲ. ರಾಜ್ಯಸಭೆಗೆ ಸುಮಲತಾ ಅಂಬರೀಶ್ರನ್ನ ಕಳಿಸೋದಕ್ಕೆ ಚರ್ಚೆ ಮಾಡಲಾಗಿತ್ತು. ಕುಮಾರಸ್ವಾಮಿಗೆ ಸುಮಲತಾ ತಮ್ಮ ಕ್ಷೇತ್ರವನ್ನ ತ್ಯಾಗ ಮಾಡಿದ್ರು. ಸುಮಲತಾಗೆ ಮುಂದೆ ಒಳ್ಳೆ ಸ್ಥಾನ ನೀಡೋ ನಿರೀಕ್ಷೆ ಇದೆ ಅಂತ ಬಿವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಅವರ ಬಗ್ಗೆ ನಮ್ಮೆಲ್ಲರೂ ಕೂಡ ಅಪಾರವಾಗಿರ್ತಕ್ಕಂಥ ಗೌರವ ಇದೆ. ಅವರು ಹಿರಿಯರಿದ್ದಾರೆ. ದೇವೇಗೌಡರು ರಾಜ್ಯಸಭೆ ಬಗ್ಗೆ ರಾಜ್ಯ ಮಟ್ಟದಲ್ಲಂತೂ ನಮ್ದು ಯಾವುದೇ ರೀತಿಯ ಚರ್ಚೆಗಳು ನಡೆದಿರಲಿಲ್ಲ. ಸುಮಲತಾ ಅವ್ರ ಬಗ್ಗೆ ನಾವು ಕೂಡ ಅವರ ಹೆಸರು ಪ್ರಸ್ತಾಪ ಆಗಿತ್ತು. ಪಕ್ಷದ ವರಿಷ್ಠರು ಇವತ್ತಿನ ರಾಜಕೀಯ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಯಾರಿಗೆ ಅವಕಾಶ ಮಾಡಿಕೊಡಬೇಕು ಅದನ್ನು ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ ಪ್ರಾಮಾಣಿಕವಾಗಿ ದುಡಿದಿರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತರಿಗೆ ಭಾರತೀಯ ಜನತಾ ಪಾರ್ಟಿ ಅವಕಾಶ ಮಾಡಿಕೊಟ್ಟಿದೆ. ಸುಮಲತಾ ಅವರು ಕೂಡ ಅವ್ರ ಬಗ್ಗೆ ನಮಗೆ ಅಪಾರವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲರೂ ಕೂಡ ಅಭಿಮಾನ ಇದೆ. ತಮಗೆ ಗೊತ್ತಿರ್ಬೋದು, ಹಿಂದೆ ಲೋಕಸಭಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.